ಆಮೇಲೆ ಈಗ ಎಷ್ಟೋ ಜನ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅಂತ ಹೇಳಿ ಬಯಸ್ತಾರೆ. ಆಮೇಲೆ ಮನೇಲೂ ಪೇರೆಂಟ್ಸು ಹಾಗೆ ಅವ್ರು ಏನೇನು ಕೇಳ್ತಾರೆ, ನಮಗೆ ಆಸಕ್ತಿ ಇದೆ ಕೊಡ್ಸೋಕ್ಕೆ ಅಂತೇಳಿ ಎಲ್ಲವನ್ನ ಕೊಡಿಸ್ಬಿಡ್ತಾರೆ. ಒಂದು ಹಂತದವರೆಗೂ ಓಕೆ. ಆಮೇಲೆ ಅವರು ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನು ಕೇಳೋಕ್ಕೆ ಶುರು ಮಾಡ್ತಾರೆ, ಅದನ್ನು ಕೊಡ್ಸೋಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಕಷ್ಟ ಗೊತ್ತಾಗಲ್ಲ. ಸೊ ಇದು ಎಷ್ಟೋ ಜನ ಮಕ್ಕಳ ಸಮಸ್ಯೆ. ಮತ್ತು ಕೊಡಿಸ್ಲಿಲ್ಲ ಅಂದಾಗ ಸಿಕ್ಕಾಬಟ್ಟೆ ಹಟ್ಟಕ್ಕೆ ಬಿದ್ದು ಬಿಡ್ತಾರೆ. ಸೊ ಆ್ಯಸ್ ಎ ಸೈಕಾಲಜಿಸ್ಟ್, ಮಕ್ಕಳು ಕೇಳಿದ್ದನ್ನು ತಕ್ಷಣ ಕೊಡಿಸ್ಬೇಕಾ, ಅಥವಾ ಅವ್ರಿಗೆ ಮನಿ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಸಿ ಆಮೇಲೆ ಕೊಡಿಸೋದು ಬೆಟರ್ ಅಂತ ಹೇಳ್ತೀಯ? ಸೊ ನಾನು ಏನು ಹೇಳೋದಂದರೆ, ಮಕ್ಕಳಿಗೆ ನಮ್ಮ ಫೈನಾನ್ಸ್ ಎಷ್ಟು ಇದೆ, ಲೈಕ್ ನಮಗೆ ಎಷ್ಟು ಕೊಡ್ಬೋದು ಮಗುಗೆ ಅಂತ ಅವರಿಗೆ ಹೇಳ್ಕೊಡೋದು ವೆರಿ ಇಂಪಾರ್ಟೆಂಟ್. ಇವಾಗ ಏನಾಗುತ್ತೆ, ಈಗ ನಮ್ಮ ಮಕ್ಕಳೆಲ್ಲ ಬಂದು ಹೇಳ್ತಾರೆ, ಮಮ್ಮ ಈ ಸಮ್ಮರ್ ಹಾಲಿಡೇಸಿಗೆ ನಾವು ಫಾರಿನ್ ಟ್ರಿಪ್ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಅವಳು ಹೋಗ್ತಾ ಇದ್ದಾರೆ, ಇವರು. ನಾವು ಹೇಳಬೇಕು ನಮಗೆ ಎಷ್ಟು ಹೋಗ್ಬೋದು, ಅಥವಾ ನಮಗೆ ನಮ್ಮ ಬಜೆಟ್ ಎಷ್ಟು, ನಾವು ಏನಿದ್ರೂ ಕರ್ನಾಟಕ ಒಳಗೆ ಅಥವಾ ನಾವು ಬಸ್ಸಲ್ಲಿ ಹೋಗಿ ಬರ್ಬೋದು ಅಥವಾ ಫ್ಲೈಟಲ್ಲಿ ಹೋಗಿ ಬರ್ಬೋದು, ಒಂದು ಅವರಿಗೆ ಹೇಳಬೇಕಾಗತ್ತೆ. ಸೊ ಹೇಳಲ್ಲ ಅಂದರೆ ಅವರು ತಿಳ್ಕೊತಾರೆ ನಮ್ಮ ಹತ್ರ ತುಂಬ ದುಡ್ಡಿದೆ ಅಥವಾ ನಮ್ಮ ಹತ್ರ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅಪ್ಪ ಅಮ್ಮ ಅಂತ. ಸೊ ನಾವು ಅವರ ಜೊತೆ ಬಜೆಟ್ ಮಾತಾಡಬೇಕಾಗತ್ತೆ. ಪ್ಲಸ್ಸು ನಮಗೆ ಎಷ್ಟು ಬಜೆಟ್ ಇದೆ ಅಷ್ಟರಲ್ಲಿ ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಅವರಿಗೆ ಆಪ್ಷನ್ ಕೊಡ್ಬೋದು. ಸೊ ನಿನ್ಗೆ ಇಲ್ಲಿ ಹೋಗ್ಬೇಕಾ, ಹಿಲ್ ಸ್ಟೇಷನಿಗೆ ಹೋಗ್ಬೇಕಾ, ಅಥವಾ ಸಮ್ ಲೈಕ್ ವಂಡರ್ಲ್ಯಾಗ್ ಹೋಗ್ಬೇಕಾ, ಅಥವಾ ಬೇರೆ ಸ್ಟೇಟಿಗೆ ಹೋಗ್ಬೇಕಾ, ಅಥವಾ ನಾವು ಅವ್ರ ಹತ್ರ ಕೂತು ಮಾತಾಡಿಸಿ ಅವರಿಗೆ ಆಪ್ಷನ್ಸ್ ಕೊಟ್ಟರೆ ಇಟ್ಸ್ ವೆರಿ ಗುಡ್. ಸೊ ದಟ್ ಮಕ್ಕಳಿಗೆ ಅರ್ಥ ಆಗುತ್ತೆ. ಒಂದು ಸೆಕೆಂಡು, ಮಕ್ಕಳಿಗೆ ಒಂದು ಇವಾಗ ಎಲ್ಲದು ಈಗ ಮಕ್ಕಳು ಎಲ್ಲ ಕೊಡಿಸ್ತಾ ಇದ್ದಾರೆ, ಪೇರೆಂಟ್ಸು ಏನು ಕೇಳಿದ್ರು ಕೊಡಿಸ್ತಾ ಇದ್ದಾರೆ. ಬಟ್ ಆಲ್ ಆಫ್ ಅ ಸಡನ್ ಪೇರೆಂಟ್ಸ್ ಹತ್ರ ಒಂದು ದುಡ್ಡಿರಲ್ಲ ಅಥವಾ ಏನೋ ಒಂದು ಕಷ್ಟ ಬಂದಿರುತ್ತೆ, ಅವಾಗ ನಾವು ಕೊಡ್ಸೋದೇ ಬಿಟ್ಟುಬಿಡ್ತಾರೆ. ಸೊ ಅದಕ್ಕಿಂತ ಬ್ಯಾಲೆನ್ಸ್ ಆಗಿ ಕೊಡೋದು. ಈಗ ಎಷ್ಟು ಪೆನ್ಸಿಲ್ ಬೇಕೋ ಅಷ್ಟೇ ಕೊಡಬೇಕು. ಸುಮ್ಮನೆ ಅದು ಕಡಿಮೆ ರೇಟು ಅಂತ ತರಿಸ್ತಾ ಇರೋದು, ಅಥವಾ ಎಲ್ಲಿಗೆ ಹೋದಾಗೆಲ್ಲ ಮಾಲಿಗೆ ಹೋದ್ರು ಅಲ್ಲೂ ತೆಗೆಸ್ಕೊಡೋದು, ಅಥವಾ ಸ್ಟೇಷ್ನರಿ ಶಾಪಿಗೆ ಹೋದ್ರು ಅಲ್ಲೂ ತೆಗೆಸ್ಕೊಡೋದು. ತುಂಬ ತೆಗೆಸ್ಕೊಟ್ಟಾಗ ಅದರದ್ದು ವ್ಯಾಲ್ಯೂವೇ ಗೊತ್ತಿರಲ್ಲ. ಸೊ ಎಷ್ಟು ಬೇಕು, ಒಂದು ಮುಗ್ದಾದ್ಮೇಲೆ ಇನ್ನೊಂದು ತೆಗೆಸ್ಕೊಡಿ, ಅದೊಂದು ಹೇಳ್ಕೊಡ್ಬೇಕು. ಪ್ಲಸ್ಸು ಆ ಮಗುಗೆ ಲಕ್ಸುರಿಯಾಗಿ ಅದು ನೆಸಸರಿ ಇದ್ದರೆ ಮಾತ್ರ. ಇವಾಗ ಒಂದು ಪಾರ್ಟಿಗೆ ಹೋಗ್ಬೇಕು, ಒಂದು ಡ್ರೆಸ್ ಬೇಕು, ಒಂದು ತಗೊಟ್ರೆ ಪರವಾಗಿಲ್ಲ, ಒಂದು 5-6 ತೆಗೆಸ್ಕೊಟ್ರೆ ಅದು ಸುಮ್ಮನೆ ಲೈಕ್ ಚೈಲ್ಡ್ ತೆಗೋ, ಇನ್ನೊಂದ್ಸತಿ ಹೋದಾಗ ಸುಮ್ಮನೆ ಇಟ್ಕೊಳ್ಳಿ, ಯಾಕಂದ್ರೆ ಬೇಕಾಗುತ್ತೆ ಅಂತ ನಾವು ಹೇಳಿದಾಗ ನೆಕ್ಸ್ಟ್ ಟೈಮ್ ನಾವು ಶಾಪಿಗೆ ಹೋದಾಗ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು 5-6 ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮಗೆ ಅದು ರಿಕ್ವೈರ್ಮೆಂಟ್ ಇದೆಯಾ, ಯಾರ್ದೋ ಮದುವೆ ಇದೆಯಾ, ಯಾರ್ದೋ ರಿಸೆಪ್ಷನ್ ಇದೆಯಾ, ಸೊ ಅದಕ್ಕೆ ತೆಗೆಸ್ಕೊಟ್ರೆ ಪರವಾಗಿಲ್ಲ. ಅನ್ನೆಸೆಸರಿ ತೆಗೆಸ್ಕೊಟ್ಟಾಗ ಆ ಮಗುಗೂ ಓಕೆ ದುಡ್ಡಿದೇನೋ, ತೆಗೆಸ್ಕೊಡ್ತಾ ಇದ್ದಾರೇನೋ, ಇಸ್ಕೊಳ್ಬಿಡೋಣ ಅಂತ ಅನಿಸುತ್ತೆ. ಓಕೆ. ಸೊ ಹಾಗಿದ್ರೆ ಈಗ ಮಕ್ಕಳು ಕೇಳಿದ ತಕ್ಷಣ ಯಾವುದನ್ನು ನಾವು ಕೊಡಿಸಬಾರ್ದು. ಅವರಿಗೆ ಸಿಚುವೇಶನ್ನ ನಾವು ಅರ್ಥ ಮಾಡಿಸಿ ಕೊಡಿಸೋದ್ರಿಂದ ಆ ವಸ್ತುಗಳ ವ್ಯಾಲ್ಯೂ ಅವರಿಗೆ ಗೊತ್ತಾಗತ್ತೆ. ಆಮೇಲೆ ಈಗ ಊಟದ ವಿಚಾರಕ್ಕೆ ಎಷ್ಟೋ ಜನ ಮನೆಗಳಲ್ಲಿ ಮಕ್ಕಳು ಹಠ ಮಾಡ್ತಾರೆ. ಅವ್ರು ಕೊಟ್ಟ ತಕ್ಷಣ ತಿನ್ನಲ್ಲ, ಆಮೇಲೆ ನಾವೇ ಅವರಿಗೆ ತಿನ್ನಿಸ್ಬೇಕಾಗತ್ತೆ. ಆಮೇಲೆ ಹೆಚ್ಚಿನ ಮಕ್ಕಳು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಪೇರೆಂಟ್ಸಿಗೆ ಹೇಗೆ ಅವ್ರನ್ನ ನಾವು ಪ್ರೀತಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಫ್ರೆಂಡ್ ಅಪ್ಪ ಅಮ್ಮನ ಮನೆಗೆ ಹೋದಾಗ ಅಥವಾ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಫ್ರೆಂಡ್ ಅಪ್ಪ ಅಮ್ಮ ಈ ಮಗುನ ತುಂಬ ಪ್ರೀತಿ ಮಾಡೋದು ನೋಡಿದಾಗ ಅಡಿಕ್ಷನ್ ಆಗಿಬಿಡುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತೇಳಿ ಪದೇ ಹೋಗೋದು, ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರುತ್ತೆ. ಬಿಕಾಸ್ ಆ ಮಗುಗೆ ತನ್ನ ತಂದೆ ತಾಯಿಯಿಂದ ಬೇಕಾಗಿರೋ ಪ್ರೀತಿ ಸಿಗಲ್ಲ. ಸೊ ಇದು ಮಗು ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು, ಆ್ಯಂಡ್ ಮಕ್ಕಳು ಹೇಗೆ ತಂದೆ ತಾಯಿಯನ್ನು ಪ್ರೀತಿಸೋ ಹಾಗೆ ಮಾಡ್ಬೋದಾ, ಅಥವಾ ಪೇರೆಂಟ್ಸೇ ಅರ್ಥ ಮಾಡ್ಕೋಬೇಕಾ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡೋದು ಅಂತೇಳಿ? ಓಕೆ. ಸೊ ಪೇರೆಂಟ್ಸು ಏನು ತಿಳ್ಕೊತಾರೆ, ಮಗು ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ನಾವು ಇಂಡಿಪೆಂಡೆಂಟಾಗಿ ಮಾಡ್ಬೋದು ಅಂತ. ಆ ಥರ ಏನಿಲ್ಲ. ವೆನ್ ದ ಚೈಲ್ಡ್ ಒಂದು 2 ವರ್ಷ ಮಗುನೂ ಇಂಡಿಪೆಂಡೆಂಟ್ ಮಾಡ್ಬೋದು. ಈಗ ಎಷ್ಟೊಂದು ಕಡೆ ನಾವು ಈಗ ಪ್ಲೇ ಗ್ರೂಪಲ್ಲೆಲ್ಲ ನೋಡ್ತೀವಿ, ಹೇಗೆ ಮಕ್ಕಳು ಟಾಯ್ಸ್ನ ಹೋಗಿ ಒಂದು ಕಡೆ ಇಡ್ತಾರೆ, ರೈಟ್? ನಾವು ಅದೇ ಥರ ಮನೇಲೂ ಅಷ್ಟೇ ನಾವು ಆ ಥರ ಡಿಸಿಪ್ಲಿನ್ ಮಾಡ್ಬೋದು. ಮನೇಲಿ ಕ್ಲೀನಪ್ ಅಂತ ಹೇಳಿದಾಗ ಮಗು ಎಲ್ಲ ಹೋಗಿ ಕ್ಲೀನಪ್ ಮಾಡ್ತಾರೆ, ಟಾಯ್ಸ್ ಆಗಿರಲಿ ಅಥವಾ ಬಟ್ಟೆನ ಎಟ್ಲೀಸ್ಟ್ ಫೋಲ್ಡ್ ಮಾಡೋಕ್ಕೆ ಗೊತ್ತಿಲ್ಲ, ಈಗ ಎಟ್ಲೀಸ್ಟ್ ಒಂದು ಬಾಕ್ಸ್ ಥರ ಇಟ್ಬಿಟ್ಟು ಅಲ್ಲಿ ಹಾಕ್ಬೋದು. ಸೊ ನಾನು ಹೇಳೋದಂದರೆ ಮಗುನ ಇಂಡಿಪೆಂಡೆಂಟ್ ಆಗಿ ಮಾಡೋದು, ಡೋಂಟ್ ವೇಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ, ಸೆಕೆಂಡ್ ಸ್ಟ್ಯಾಂಡರ್ಡಿಗೆ 5 ವರ್ಷ ಅಥವಾ 8 ವರ್ಷ 10 ವರ್ಷ ಅಂತ ಮಾಡಬೇಡಿ. ಇಮ್ಮಿಡಿಯೇಟ್ ಒಂದು 2 ವರ್ಷದಿಂದ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು ಒಂದು. ಮತ್ತು ಇನ್ನೊಂದು ಏನಂದರೆ, ಸಡನ್ನಾಗಿ ನಾವು ತುಂಬ ಪ್ಯಾಂಪರ್ ಮಾಡ್ತೀವಿ, ತುಂಬ ಬಟ್ಟೆ ಹಾಕೋದಾಗಿರಲಿ, ಊಟ ಮಾಡಿಸೋದಾಗಿರಲಿ, ಸ್ನಾನ ಮಾಡಿಸೋದು, ಸಡನ್ನಾಗಿ 3ನೇ ಕ್ಲಾಸ್ ಬರ್ಬೇಕಾದ್ರೆ ನೀನೇ ಮಾಡ್ಕೊ ಅಂತ ಹೇಳೋದು, ಅದು ಕಷ್ಟ ಆಗುತ್ತೆ ಚೈಲ್ಡಿಗೆ. ಸೊ ನಾನು ಹೇಳೋದಂದ್ರೆ ಸಣ್ಣ ಮಗುವಿಂದನೇ ಮಗುಗೆ ಇಂಡಿಪೆಂಡೆಂಟ್ ಮಾಡಿ. ಸೊ ಊಟ ಮಾಡ್ತಾ ಎಲ್ಲ ಬೀಳ್ಸ್ಬೋದು, ಇಟ್ಸ್ ಓಕೆ, ಪುಟ್ಟು ಒಂದು ನ್ಯೂಸ್ ಪೇಪರ, ಒಂದು ಮ್ಯಾಟ್ ಹಾಕಿ ಬೀಳ್ಸಿದ್ರೆ ಅವರು ಕಲಿತಾರಲ್ವಾ. ಸೊ ಬೀಳ್ದ್ರೂ ಪರವಾಗಿಲ್ಲ, ಯಾಕೆ ಬೀಳ್ಸ್ತೆ ಅಂತ ಹೇಳೋಕೆ, ಚೆಲ್ಲಿದ್ರೂ ಪರವಾಗಿಲ್ಲ, ಬಟ್ ಆ ಮಗು ಕಲಿತಾರೆ. ಸೊ ಅದನ್ನು ಒಂದು
ಕಂಟಿನ್ಯೂಸ್ ಆಗಿ ಅವಳೇ ತಿನ್ನುವಂಗೆ ಮಾಡಿ ಒಂದು ಆಲ್ಮೋಸ್ಟ್ 1 ಮಂತ್, ಡೆಫಿನೆಟ್ಲಿ ಸೆಕೆಂಡ್ ಮಂತಲ್ಲಿ ಗೊತ್ತಾಗುತ್ತೆ, ಇದು ತಟ್ಟೆಯಿಂದ ಹೊರಗಡೆ ನಾನು ಬೀಳಿಸ್ಬಾರ್ದು, ಅಥವಾ ನನಗೆ ಅದು ಬೇಡ, ಅಥವಾ ಅದೇನೋ ಬೇಡ, ಅಥವಾ ನನಗೆ ಅದು ಇಷ್ಟ ಆಗ್ತಾಯಿಲ್ಲ, ಅದು ವರ್ಬಲ್ ಆಗಿ ಚೈಲ್ಡ್ ಹೇಳ್ತಾರೆ. ಸೊ ನಾವು ಏನು ಹೇಳೋದಂದರೆ ಮಗುನ ಇಂಡಿಪೆಂಡೆಂಟ್ ಆಗಿ ಮಾಡಿಸಿ, ಊಟ ಮಾಡಿಸೋದಾಗಿರಲಿ, ಬ್ರಷ್ ಮಾಡೋದಾಗಿರಲಿ, ಸ್ನಾನ ಮಾಡಿಸೋದಾಗಿರಲಿ, ಬಟ್ಟೆ ಹಾಕೊಳೋದಾಗಿರಲಿ. ಸೊ ಇಟ್ಸ್ ಓಕೆ, ಉಲ್ಟಾ ಹಾಕ್ಬೋದು, ಅಥವಾ ಬಟನ್ಸ್ ಹಾಕಕ್ಕೆ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಶರ್ಟ್ ಹಾಕೊಳಕ್ಕೆ ಬರುತ್ತೆ, ಅಥವಾ ಸಾಕ್ಸ್ ಹಾಕೊಳಕ್ಕೆ ಬರುತ್ತೆ. ಶೂಸ್ ಹಾಕಕ್ಕೆ ಬರಲ್ಲ ಅಂದರೆ 3 year old ಇಟ್ಸ್ ಓಕೆ, ನಾವು ಹೆಲ್ಪ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ಟ್ರೈ ಮಾಡಕ್ಕೆ ಬಿಡಿ. ಏನಾಗುತ್ತೆ, ಎವ್ರಿ ಡೇ ನಾವು ಹರಿಯಲ್ಲಿರ್ತೀವಿ, ಬೆಳಿಗ್ಗೆ ಹೊತ್ತು ನಾವು ಮಲಗದೇ ಲೇಟು. ಸೊ ಬೆಳಿಗ್ಗೆ ನಾವೇ ವಿ ಆರ್ ಆಲ್ಸೋ ನಾಟ್ ರೆಡಿ ಮಗುನ ಕಳಿಸ್ಬೇಕು ಎಲ್ಲ, ಆವಾಗ ನಾವೇ ಎಲ್ಲ ಮಾಡಿಸ್ತೀವಿ, ಊಟ ಮಾಡಿಸೋದಾಗಿರಲಿ, ಡ್ರೆಸ್ ಹಾಕೋದು. ಸೊ ಚೈಲ್ಡಿಗೆ ನಾವು ಆಪರ್ಚುನಿಟಿನೇ ಕೊಡ್ತಾ ಇಲ್ಲ, ಡ್ರೆಸ್ ಹಾಕೋದಾಗಿರಲಿ ಅಥವಾ ಬ್ರಷ್ ಮಾಡೋದಾಗಿರಲಿ, ಯಾಕಂದರೆ ಟೈಮ್ ಆಗುತ್ತೆ ವ್ಯಾನಿಗೆ ಅಂತ. ಸೊ ನಾವು ವಿ ಹ್ಯಾವ್ ಟು ಬಿ ಹಾಫ್ ಎನ್ ಅವರ್ ರೆಡಿ ಬಿಫೋರ್ ವಿ ವೇಕ್ ದ ಚೈಲ್ಡ್. ಸೊ ನಾವು ಬ್ರಷ್ ಮಾಡಿ ನಾವು ರೆಡಿ ಆಗಿದ್ದಾಗ ಆಗ ಮಗುಗೂ ನಾವು ಟೈಮ್ ಆರಾಮ್ಸೆ ಕೊಟ್ಟು ಮಗುಗೆ ಅವರಾಗೆ ನಾವು ಮಗುಗೆ ಹೇಳ್ಕೊಡ್ಬೋದು. ಡ್ರೆಸ್ ಹಾಕೋಬೇಕಾರೆ ಯಾವ ಥರ ಹಾಕಬೇಕು, ಶೂಸ್ ಹಾಕೋಬೇಕಾರೆ, ಸಾಕ್ಸ್ ಹಾಕೋಬೇಕಾರೆ ಯಾವ ಥರ ಅಂತ ನಾವು ಮಗುಗೆ ತಾಳ್ಮೇಲೆ ಹೇಳ್ಕೊಡೋಕ್ಕಾಗತ್ತೆ. ಸೊ ನಾವು ಪ್ರಿಪೇರ್ ಆಗಿರಬೇಕು ಚೈಲ್ಡಿಗೆ ಹೇಳ್ಕೊಡೋಕ್ಕೆ. ಸೊ ಇಂಡಿಪೆಂಡೆಂಟ್ ಆಗೋದು ಮಗುನ ನಾವು ಫಸ್ಟ್ 2 years ಇಂದನೇ ಹೇಳ್ಕೊಡಿ. ಡೋಂಟ್ ವೇಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ 10 years, ಅಥವಾ ಸಣ್ಣ ಮಗು ನಾನು ನಮ್ಮ ಅಪ್ಪ ಅಮ್ಮ ನನ್ನನ್ನು ಹಾಗೆ ಬಿಟ್ಟರು, ಸೊ ನಾನು ಮಗುನ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಮುದ್ದಾಗಿ ಯಾವ ಥರದ ಅವನಿಗೆ ಪ್ರಾಬ್ಲಮ್ ಆಗಬಾರ್ದು, ಅಥವಾ ನನಗೆ ಕಷ್ಟ ಪಡಬಾರ್ದು ಮಗುಗೆ ಅಂತ ಎಲ್ಲ ನಾವೇ ಎಲ್ಲ ಮಾಡಿದ್ರೆ ಸಡನ್ನಾಗಿ ಮಗು ಇಂಡಿಪೆಂಡೆಂಟ್ ಆಗಬೇಕಂದ್ರೆ ಆಗಲ್ಲ. ಸೊ ಚೈಲ್ಡ್ ಸ್ಕೂಲಲ್ಲೂ ಅಷ್ಟೇ ಎಲ್ಲದೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಟೀಚರ್ಸೇ ತಂದುಕೊಡ್ಲಿ, ಟೀಚರ್ಸೇ ಮಾಡಿಕೊಡ್ಲಿ ಅಂತ. ಸೊ ಆವಾಗ ಚೈಲ್ಡಿಗೆ ಕನ್ಫ್ಯೂಸ್ ಆಗುತ್ತೆ, ಚೈಲ್ಡು ಅಲ್ಲಿ ಟೀಚರ್ಸು ಬೈತಾರೆ, ಆವಾಗ ಎಲ್ಲರ ಮುಂದೆ ಹ್ಯೂಮಿಲೇಟ್ ಆಗುತ್ತೆ. ಸೊ ಅದನ್ನು ಅವ್ರಿಗೆ ಬೇಜಾರಾಗುತ್ತೆ. ಸೊ ನಾವು ಮಗುನ ಮನೆಯಲ್ಲಿ ತಟ್ಟೆಯಲ್ಲಿ ಇಡಬೇಕು, ಬಟ್ಟೆಯಲ್ಲಿ ಇಡಬೇಕು, ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ನ ಎಲ್ಲೋ ಹಾಕ್ತಾರೆ, ಲಂಚ್ ಬ್ಯಾಗ್ನ ಎಲ್ಲೋ ಹಾಕ್ತಾರೆ, ನಾವು ಅಲ್ಲಿ ಕರೆಕ್ಟಾಗಿರೋ ಟೇಬಲ್ ಇಡಬೇಕು, ಕರೆಕ್ಟಾಗಿ ಹೇಳ್ಕೊಡ್ಬೇಕು ಎಲ್ಲಿ ಇಡ್ಬೋದು. ಡೆಫಿನೆಟ್ಲಿ 1 ದಿನ 2 ದಿನ ಮಾಡಲ್ಲ, ನೋಡಿ ಅವರು ಆಫ್ಟರ್ 1 week ನಾವು ಅವರಿಗೆ ಕ್ಲೀನಾಗಿ ಹೇಳಿದರೆ ಅವರು ಡೆಫಿನೆಟ್ಲಿ ಮಾಡ್ತಾರೆ. ವಿ ಆ್ಯಸ್ ಅ ಪೇರೆಂಟ್ ಆಲ್ಸೋ ನಾವು ಆಫೀಸಿಂದ ಬಂದು ಎಲ್ಲ ನಮ್ಮ ಲ್ಯಾಪ್ಟಾಪ್ ಇಡ್ತೀವಿ, ಎಲ್ಲಿ ಲಂಚ್ ಬ್ಯಾಗ್ ಇಡ್ತೀವಿ, ಎಲ್ಲಿ ಶೂಸ್ ಇಡ್ತೀವಿ, ಅದು ಎಲ್ಲದೂ ಮ್ಯಾಟರ್ಸ್. ಅಬ್ಸರ್ವ್ ಮಾಡುತ್ತೆ ಮಗು. ಎಸ್, ಅಬ್ಸರ್ವೇಷನ್ ಡೆಫಿನೆಟ್ಲಿ ಮಾಡುತ್ತೆ. ನಾವು ಯಾವ ಥರ ಇಡ್ತೀವಿ, ಯಾವ ಥರ ನಾವು ಮಾತಾಡ್ತೀವಿ ಮನೇಲಿ, ಯಾವ ಥರ ನಾವು ಡ್ರೆಸ್ ಹಾಕೋತೀವಿ, ಎಲ್ಲದೂ ಅಬ್ಸರ್ವ್ ಮಾಡ್ತಾರೆ ಚೈಲ್ಡ್. ಓಕೆ, ಈಗ ಮಕ್ಕಳಿಗೆ ಅಬ್ಸರ್ವೇಷನ್ ಮಾಡುವಂಥ ಒಂದು ಕೆಪಾಸಿಟಿ ಯಾವ ವಯಸ್ಸಿಗೆ ಬಿಲ್ಡಪ್ ಆಗುತ್ತೆ? ಈಗ ಹೇಳಿ 1 ವರ್ಷಕ್ಕಿಂತನೇ, ಈಗ ನೀವು ಹೇಳಿದ್ರೆ 2 ವರ್ಷದಲ್ಲೇ ನಾವು ಅದೆಲ್ಲ ಕಲಿಸ್ಬೇಕು ಅಂತ ಹೇಳಿ. ಸೊ ಅಂದರೆ 1 ವರ್ಷ 2 ವರ್ಷ ಕಾಲಿಡ್ತಿದ್ದಂಗೆ ಮಗು ಎಲ್ಲವನ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡುತ್ತಾ? ಎಸ್, ಇದು 2 ವರ್ಷದಿಂದ ನಾವು ಹೇಳ್ತಾ ಇರೋದು ಇಂಡಿಪೆಂಡೆಂಟ್ ಆಗಿ ಮಾಡಬಹುದು ಅಂತ. ಬಟ್ ಚೈಲ್ಡ್ 1 ಮಂತಿಂದನೇ ಅಬ್ಸರ್ವ್ ಮಾಡುತ್ತೆ. ಪಪ್ಪ ಯಾರು, ಮಮ್ಮ ಯಾರು, ಸೌಂಡ್ ಕೇಳಿಸ್ತಾ, ಇವಾಗ ನೋಡಿ ಒಂಚೂರು ಸೌಂಡ್ ಕೇಳಿದ್ರೆ ಮಗು ಎದ್ದು ಬೀಳುತ್ತೆ, ರೈಟ್? ಸೊ ಮಾತಾಡೋಕ್ಕೆ ಬರಲ್ಲ, ಬಟ್ ಅಬ್ಸರ್ವೇಷನ್, ವಿಜುವಲಿ, ಆಡಿಟರಿ, ಹ್ಯಾಂಡ್ ಜೆಸ್ಟರ್ಸು ಅಥವಾ ಕೈಯಲ್ಲಿ ಎಲ್ಲದೂ ವೆನ್ ದ ಚೈಲ್ಡ್ 1 ಮಂತಿಂದನೇ ಅದು ಅಬ್ಸರ್ವೇಷನ್ ಮಾಡುತ್ತೆ. ಓಕೆ, ಸೊ ಇವಾಗ ಎಷ್ಟೋ ಜನ ಪೇರೆಂಟ್ಸು ಮಕ್ಕಳಿಗೆ ಏನಾದರೂ ಹೇಳಬೇಕಂದ್ರೆ ಪೇಷನ್ಸಿಂದ ಹೇಳಲ್ಲ, ಆ್ಯಂಡ್ ಸಾಫ್ಟ್ ವಾಯ್ಸಿಂದ ಹೇಳಲ್ಲ, ತುಂಬ ರಫ್ ಆ್ಯಂಡ್ ಟಫ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಇದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಹೌದು, ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇಲ್ಲ, ಅಲ್ಲಿ ನಾವೇನು ಮಾಡ್ತಿದ್ವಿ, ಹೀಗೆ ಮಾಡು ಅಂತ ಹೇಳ್ತಾ ಇದ್ದೀವಿ. ಈಗ ಹೇಳ್ಕೊಡೋದು ಯಾವಾಗ, ರೈಟ್? ಮಗು ಎಲ್ಲಿಂದ ಕಲಿತಾರೆ? ಸೊ ನಾವು 2-3 ಸತಿ ಏನೋ ರಾಂಗ್ ಮಾಡಿದ್ಲು, ಅಥವಾ ಯಾವುದಾದ್ರು ಒಂದು ಮನೇಲಿ ಏನೋ ಆಯಿತು, ಅಥವಾ ಫ್ರೆಂಡ್ಸ್ ಜೊತೆ ಏನೋ ರಾಂಗ್ ಮಾಡ್ದ, ನಾವು ಅದು ಚೈಲ್ಡಿಗೆ ಸಾಫ್ಟಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಯಾಕೆ ಆ ಥರ ಮಾಡಿದೆ, ಅವನೇನಾರು ಮಾಡಿದ್ದ, ಅಥವಾ ಲಿಸನ್ ಆ್ಯಂಡ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಆ ಚೈಲ್ಡ್ದು ಪ್ರಾಬ್ಲಮ್ ಇರಲ್ಲ, ಯಾರ್ದೋ ಇನ್ನೊಬ್ರದ್ದು ಪ್ರಾಬ್ಲಮ್ ಇರುತ್ತೆ. ಬಟ್ ನಾವು ತಿಳ್ಕೊಂಡು ಇವನದೇ ಮಿಸ್ಟೇಕ್, ಯಾವಾಗಲೂ ಇವನೇ ಒಂಥರ ಜೋರು ಇದ್ದಾನೆ ವ್ಯಾನಲ್ಲಿ, ಅಥವಾ ಎಲ್ಲ ಟೀಚರ್ಸ್ ಹೇಳ್ತಾರೆ ಇವ್ನು ಜೋರು ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಅಲ್ವಾ? ಸೊ ಯಾವಾಗಲೂ ಇವ್ನು ರಾಂಗ್ ಇರಲ್ಲ. ಸೊ ಲಿಸನ್, ಯಾವಾಗ ಇದು ಈ ಪ್ರಾಬ್ಲಮ್ ಆಯಿತು, ಎಲ್ಲಾಯಿತು, ಅಥವಾ ಇದು ವ್ಯಾನಲ್ಲಿ ಆಯಿತಾ ಅಂತ ಫಸ್ಟು ಲಿಸನ್ ಮಾಡಿ. ಲಿಸನ್ ಮಾಡಾದ್ಮೇಲೆ
ಎಲ್ಲಿ ಪ್ರಾಬ್ಲಮ್, ಈ ಚೈಲ್ಡಿಗೆ ನಾವು ಎಲ್ಲಿ ಹೇಳ್ಕೊಡ್ಬೇಕು, ಯಾವ ಥರ ಅವ್ನು ರಿಪ್ಲೈ ಮಾಡಬೇಕಿತ್ತು, ನೀನು ಮಾಡಿದ್ದು ರಾಂಗು, ಈ ಥರ ಹೇಳಬೇಕಿತ್ತು ಅಂತ ನಾವು ಹೇಳಬೇಕಾಗುತ್ತೆ. ಸೊ ರೂಡಲ್ಲಿ ಮಾತಾಡಿದರೆ ಏನಾಗುತ್ತೆ, ವಾಪಸ್ ಅದೇ ಮಿಸ್ಟೇಕ್ ಮಾಡ್ತಾರೆ ಮಗು. ಸೊ ಅಲ್ಲಿ ಸೊಲ್ಯೂಷನ್ ಕೊಡ್ತಾ ಇಲ್ಲ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಮಾಡಬೇಡ ಅಂತ ಹೇಳ್ತಾ ಇದ್ದೀವಿ, ಬಟ್ ಯಾಕೆ ಮಾಡಬಾರ್ದು ಅಂತ ನಾವು ಹೇಳ್ಕೊಡ್ತಾ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ ಲಿಸನ್, ಆಮೇಲೆ ಸೊಲ್ಯೂಷನ್ ನಾವು ಆ್ಯಸ್ ಅ ಪೇರೆಂಟ್ ಕೊಡಬೇಕು. ಆಮೇಲೆ ಆ ಚೈಲ್ಡ್ ಹತ್ರನೂ ಕೇಳಬೇಕು 2-3 ಸತಿ, ಹಿಂಗಾದರೆ ಏನು ಮಾಡ್ತೀಯಾ, ಹಂಗಾದರೆ ಏನು ಮಾಡ್ತೀಯಾ, ನೀನು ಮಾಡಿದ ತಪ್ಪ ಅವೇರ್ನೆಸ್ ಆ ಮಗುಗೆ ಹೇಳ್ಕೊಟ್ಟಾಗ ಇನ್ನು ಮುಂದೆ ಆ ಥರ ಮಿಸ್ಟೇಕ್ ಮಾಡಲ್ಲ, ಸೇಮ್ ಮಿಸ್ಟೇಕ್ ಆ ಚೈಲ್ಡ್ ಮಾಡಲ್ಲ. ಓಕೆ.